ಕವನ ಕವನ ಇಲ್ಲ ನಿಮ್ಮವ್ವ ಇನ್ನೂ ಬಂದಿಲ್ಲ ಕಣಪ್ಪ. ಅವ್ವ ಇನ್ನೂ ಬಂದಿಲ್ಲ. ಫೋನ್ ಮಾಡುವೆ. ಫೋನ್ ಸ್ವಿಚ್ ಆಫ್ ಆಗದೆ. ಬ್ಯಾಟ್ರಿ ಲೋ ಆಗಿತ್ತು. ಇಲ್ಲೇ ಹೋಗ್ಬೇಕಾದ್ರೆ ಚಾರ್ಜ್ ಹಾಕೊಂಡಿತ್ತಿಲ್ವಲ್ಲ, ನೆನೆ ಕರೆಂಟ್ ಇರಲಿಲ್ಲವಲ್ಲ, ಚಾರ್ಜ್ ಇತ್ತಿತ್ತಿಲ್ಲ, ಬ್ಯಾಟ್ರಿ ಲೋ ಆಗಿತ್ತು. ಸರಿ ಸರಿ ಬಿಡು ಆಯಿತು. ಎಲ್ಲೋ ನಿಮ್ಮ ಅತ್ತೆ ಇರ್ಸ್ಕೊಬಿಟ್ಟವಳೆ ಕತೆ ಹಿಂಸೆ ಮಾಡಿಸ್ಕೊಂಡು ಇರೋದಕ್ಕೆ ಅನ್ಕೊಂಡು ಹಿಂಸೆ ಮಾಡ್ಕೊಂಡು ಇರ್ಸ್ಕೊಂಡವಳೆ ಕಣ. ಅದೇನಪ್ಪ ಅದೇನ ಕಾಣೆ. ನಿಮ್ಮ ಅತ್ತೆಗೆ ಫೋನ್ ಗಿನ್ ಮಾಡಿದ? ಇಲ್ಲ ಕಣಪ್ಪ, ನಾನು ಮಾಡಿಲ್ಲ. ಅಲ್ಲ ಕಣವ, ಫೋನ್ ಗಿನ್ ಮಾಡಿ ಮಾತಾಡೋದಲ್ವಾ. ಈಗ ನಿಮ್ಮ ಮದುವೆಗೆ ಅವಳೇ ದುಡ್ಡು ಕೊಡಬೇಕು. ಚೆನ್ನಾಗಿದ್ಯತೆ ಏನತೆ ಎಂತತೆ ಅಂದ್ಕೊಂಡು ಫೋನ್ ಮಾಡ್ಬೇಕು ತಾನೆ ನೀನು. ಅಯ್ಯೋ ಹೆಂಗ್ ಫೋನ್ ಮಾಡನೆ, ಅತ್ತೇನು ಯಾವಾಗೂ ಅವರೇ ಫೋನ್ ಮಾಡಕ್ಕೆ ನಾವೇ ಮೇಲ್ಬಿದ್ದು ಮಾಡಿಯಾ? ನಿಮ್ಗೊಂಥರ ದುರಾಂಕರ ನಿಮಗೆ. ನೋಡಿ ಹಂಗಂತೀಯೇ. ಅತ್ತೆಗೆ ಫೋನ್ ಮಾಡೋಕ್ಕೇನು ಬೇಜಾರ ನಿನಗೆ? ಮಾತಾಡಕ್ಕಿರ ಯಾವಾಗ ಸುಮ್ಮನಿರು, ನೀನು ಆಡಿವೆ ನೀನು. ಕಾಣೆ ಕಣವ. ಆಯಿತು ಹೋಗು, ಒಂದು ಲೋಟ ಕಾಪಿ ಕಸ್ಕೊಬ್ರಾಗು ನಾನೇ ಮಾಡ್ತೀನಿ. ಸರಿ ಮಾಡು ಆಯ್ತು. ಹಲೋ ಹಲೋ ಕಲಾ, ಚೆನ್ನಾಗಿದೀಯವ? ಓ ಅಣ್ಣ, ನೀನಾ? ಚೆನ್ನಾಗಿವ್ನಿ ಕಣಣ್ಣ. ಅದೇ ಕವ, ನನ್ನ ನಂಬರ್ ಮಡಿಕೊಂಡಿಲ್ವಾ? ಅಯ್ಯೋ ಫೋನ್ ಇದು ಅಸ್ತು, ಇದರಲ್ಲಿ ಯಾರ ನಂಬರು ಇಲ್ಲ. ಓ, ಹಳೆ ನಂಬರ್ ಹಳೆ ಫೋನಲ್ಲಿ ಇರಕ್ಕಿಲ್ವಾ? ಬರ್ದು ಮಡಿಕೋಬೇಕಾಗಿತ್ತು. ಅಯ್ಯೋ ಅಣ್ಣ, ನೀರೊಳಗೆ ಬಿದ್ದೋಗ್ಬಿಡ್ತು ಕಣಣ್ಣ, ವಾನೇ ಆಗ್ಲಿಲ್ಲ, ಅದಕ್ಕೆ ಬೇರೆ ಫೋನ್ ತಕೊಂಡೆ. ಓ ಹಂಗೂ ಅನ್ಕೊಂಡೆ. ಈಗ ಒಂದು 15 ದಿವಸದಿಂದ ಫೋನ್ ಮಾಡಿಲ್ವಲ್ಲ, ಏನೋ ಹಿಂಗೆ ಸಮಸ್ಯೆ ಆಗಿರ್ತದೆ ಇಲ್ಲ ಫೋನ್ ಮಾಡಿವೆ ಅಂತ ಅನ್ಕೊಂಡೆ. ಹಂಗೆ ಆಗದೆ. ಓ ಇದಕ್ಕೆ ಫೋನ್ ಮಾಡ್ತಿತ್ತಿಲ್ಲ ನಿನಗೆ? ಏನು ಸಮಾಚಾರ ಮಾಡ? ಓ ನಿಮ್ಮ ಹೊತ್ತಿಗೆ ಕೊಡವ, ನಿಮ್ಮ ಹೊತ್ತಿಗೆ ಒಂಚೂರು ಫೋನ ಅದಕ್ಕೆ ಇಲ್ಲೆಲ್ಲಿದ್ದದು? ಬಂದಿತ್ತಿಲ್ವಾ? ಅಯ್ಯೋ ಬಂದ್ಬಿಟ್ಟು ಒಂದ್ಗಳಿಗೂ ಕೂತ್ಕೊಳ್ಳೂ ಇಲ್ಲ, ನಿಂತ್ಕೊಳ್ಳೂ ಇಲ್ಲ. ಭಾನುವಾರ ದಿವ್ಸ ಗಣ್ಣವ್ರು ಬರ್ತಾರೆ ಬಾ ಅಂದ್ಬಿಟ್ಟು ಹೊಸರ್ನೇ ಹೋಯ್ತದಲ್ಲ. ನಾನು ಏನಣ್ಣ ಮಾಡಿದ ನೀನು ಇರ್ತಿಗೆ? ನಾನು ಏನು ಮಾಡಿದಾನು ಹೇಳು? ನಾವು ನೋಡಿದ್ರೆ ಇರೋನೊಬ್ಬ ಅಣ್ಣ, ಇರೋಳೊಬ್ಳು ಅತ್ತಿಗೆ ಅಂತ ಅಷ್ಟು ಆಸೆ ಮಾಡ್ತೀವಿ. ಅಷ್ಟೊಂದು ಹಿಂಸೆ ಮಾಡಿ ಇರೋದಕ್ಕೆ ಇವತ್ತು ಒಂದು ದಿವಸ ಅಂತವ. ನಮ್ಮ ಅಕ್ಕವ್ರ ಮನೆಗೆ ಹೋಗ್ಬೇಕು ಅಂದ್ಕೊಂಡು ನೀನು ಎರ್ತಿ ಹೋಯ್ತಾಳಲ್ಲ ಹಿಂಗ. ಹಂಗಾರೆ ನಮ್ಮ ಮನೇಲಿ ಇರುವಂಗಿಲ್ವಣ್ಣ? ಹಂಗಂತ ಮತ್ತೆ ಇದ್ಬಿಟ್ಟೆ ಬರ್ತೀನಿ ಅಂತ ಅಂತಿದ್ಲಲ್ ಮತ್ತೆ? ನಮ್ಮ ಮನೆಗಳಲ್ಲಿ ಹಾಕಿದ್ದಾರ ಹಾಕು. ನಮ್ಮ ಮನೇಲಿ ಇದ್ರ ಅವ್ರಿಗೆ ನಮ್ಮ ಮನೆಗಳಲ್ಲಿ ಹಾಕಿದ್ದಾರೆ ಪಾಪ. ಏನೋ ಅವ, ಈಗ ಭಾನುವಾರ ಗಣ್ಣವ್ರು ಬಂದಾರ ಇಲ್ಲ ಅದು ಇದು ಅಂತ ಹೊಂದಿಸ್ಕೋಬೇಕು. ಅಕ್ಕೆಲ್ಲ ಉಳ್ಕೊಂದಿಲ್ಲ ಕತೆ, ಸುಮ್ನಿರು. ಎಲ್ಲರೂ ಉಳ್ಕೊಳ್ಳೋಕತ್ತೆ ನಿನ್ ಕಂಡ್ರೆ ಆಸೆ ಮಾಡ್ತಾಳೆ ಕಣ. ಅಯ್ಯೋ ಅಣ್ಣ ಸುಮ್ ಕೂತ್ಕೋ. ಅದೇ ನೀನು ನೆಚ್ಕೋಬೇಕು, ನೀನು ಇರ್ತೀಯ ಅಷ್ಟೇ. ಯಾವ ಆಸೆ ಮಾಡಲ್ಲಪ್ಪ, ಯಾವ ಆಸೆ ಮಾಡಾಳು? ಬಂದ್ಬಿಟ್ಟು ಒಂದ್ಗಳು ಕೂತ್ಕೊಳ್ಳಿಲ್ಲ, ನಿಂತ್ಕೊಳ್ಳಿಲ್ಲ, ಒಂದು ಕಾಫಿ ನೀರನ್ನ ಕುಡಿದಂಗೆ ಕೊಸಾರನ ಎದ್ದೋಯ್ತಾಳೆ ನೀನು ಎರ್ತಿ. ಅಯ್ಯಪ್ಪ ದೇವ್ರೆ ಭಗವಂತ, ಯಾರು ಸಬಸನು ಬೇಡ ಏನು ಬೇಡ ನಮಗೆ ಕಣವ. ಅವ್ವ ಭಾನುವಾರ ಗಣ್ಣವ್ರು ಬರ್ತಾರೆ ಇಲ್ಲಿ. ಅವೇಣ್ಗೆ ಹೊಸಿಯ ಸೀರೆ ಪಾರೆ ಒದಗಿಸ್ಕೊಡ್ಬೇಕಲ್ವ, ಅದಕ್ಕೆಲ್ಲ ಹಂಗೆ ಇದು ಮಾಡಳಕ ಸುಮ್ಕಿರ್ಲ. ನೀನು ತಲೆಗೆಡ್ಸ್ಕೊಬೇಡ ನೀನು. ಸರಿ ಬಿಡೋಣ ಆಯ್ತು. ನಾನೇ ಆತ್ಕೋ ತಲೆಗೆಡ್ಸ್ಕೊಳಕ್ಕಿಲ್ಲ. ನಮ್ಗೆ ಏನು ಏನಾರು ಮಾಡ್ಕೊಳ್ಳ ಹಾಕು. ಏನೋ ನಾವು ಪ್ರೀತಿಯಿಂದ ಅದಕ್ಕೆ ಅಂತ ತಾನೆ ಆಸೆ ಮಾಡಿದ್ದು. ನಮ್ಮ ಏಳ್ಮೇಲೆ ಇದ್ದಾರ ಬಿಡೋಣ. ಎಷ್ಟೇ ಆದ್ರೂ ಅವ್ರವ್ರು ಇಷ್ಟ ಬಂದಂಗೆ ಕತೆ ಅಲ್ಲ. ಇನ್ನು ಎಲ್ಲ ನೀನು ಎತ್ತಿ ಬಂದಿದ್ದದ? ಇಲ್ಲ ಕಣ, ಇನ್ನೂ ಬಂದಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಆಗದೆ, ಅದೇನೋ ಚಾರ್ಜ್ ಇತ್ತಿಲ್ವಂತೆ. ಅದಕ್ಕೆಲ್ಲಾರು ನಿಮ್ಮ ಮನೆ ತಾವು ಇದ್ದಾಳೇನೋ ಅನ್ಕೊಂಡಂಗೆ ಮಾಡಿದೆ. ಅವ್ರ ಅಕ್ಕನ ಮನೆಗೆ ಹೋಯ್ತೀನಿ ಅಂತಿದ್ಲು ಹೇಳಕ್ಕೆ, ಎಲ್ಲೋ ಅಲ್ಲಿಗೆ ಹೋಗಿದ್ದಾಳೇನೋ. ಹೇಳಿ ಸುಮ್ಕೆ. ಅವ್ರಾರೆ ಬೇಕಾಗಿರೋರು ಇಂಪಾರ್ಟೆಂಟಾಗಿ ಅವ್ರಿಗಾರು ಹೇಳಿದ್ರು ನಡೀತದೆ, ನಾವ್ಯಾವ ಲೆಕ್ಕ? ಅಯ್ಯೋ ನಮ್ಮ ಅವ್ವ ನಮ್ಮ ಅಪ್ಪ ಸತ್ತಾಗ್ಲಿ ಎಲ್ಲ ತೀರೋಯ್ತು ಅನ್ಕೊಂಡೆ ಸುಮ್ಕಿರು. ಹೋಗಲ್ಲ, ಯಾಕಂಗಂದಿಯೇ? ಈಗ ನಾವೇನು ಕೈ ಬಿಟ್ಟಿದ್ದಾವ? ಯಾವ ಹಬ್ಬ ಉಣ್ಮೆ ಆದ್ರೂ ಹೇಳ್ತೀವಿ, ನೀನೇ ಬರೋಕ್ಕಿಲ್ಲ. ಸುಮ್ಮನಿರು ಆಯ್ತು. ಅಯ್ಯೋ ಅದೇನೋ ಅಂತೀರಂತೆ ಕನ್ನಡ ಹಂಗೆ. ಏನೋ ಬೇಕಾಗ್ಬಿಟ್ಟು ಎದೋಗ ಮತ್ತು ಬಿದೋಗ್ಲಿ ಅಂತ ಒಂದು ಮಾತು ಕರಿತೀರಿ. ಅದು ಬಿಟ್ರೆ ಇನ್ನೇನು ಆಸೆ ಮಾಡ್ಬಿಟ್ಟು ಯಾವಾಗ ಕರೆದಿದ್ದೀರಿ? ಆಯ್ತವ್ವ, ಆಮೇಲೆ ಇನ್ನೊಂದು ದಿವಸ ಏನೋ ಹೇಳ್ಬೇಕಾಗಿತ್ತು. ಏನಪ್ಪ ಅದೇನು ಹೇಳು? ಇದು ನಮ್ಮ ಕವನನ್ ಮದುವೆ ಇದ್ರೆ ಹೊಸಿ ದುಡ್ಡು ಮಾಡ್ಕೊಡವ. ಹೊಸಿ ದುಡ್ಡು ಮಾಡ್ಕೊಡಿಲಿ. ಅದಕ್ಕೆ ಕಳ್ಸಿದ್ದ ಇರ್ತೀಯ? ಕರ್ದುಟ್ಟು ಬರೋಕ್ಕೆ ಅಂದ್ಕೊಂಡೆ ನಾನು. ಅದಕ್ಕೆ ಅಂದ್ಕೊಂಡೆ ಎಲ್ಲೋ ಇರಬೇಕು, ಯಾವುದೋ ಸಹಾಯ ಬೇಕಾಗಿರೋದಕ್ಕೆ ಹಿಂಗೆ ಕಳ್ಸಿರೋದು ಇಲ್ದಾರ ನಾವ್ಯಾವ ಲೆಕ್ಕ ಅಂತವ. ಹಂಗೆ ಆಗದಲ್ಲ. ನಾನು ತವೇಲಿದ್ದನ ದುಡ್ಡು ಮಡಿಕೊಂಡು ಕೂತಿದ್ದಾನ. ನಮ್ಮ ಬಂಗ್ವೆ 16-20 ಕುಂತದೆ. ನಮ್ಮ ಕಷ್ಟ ನಮ್ಗೆ ಗೊತ್ತು, ಎಷ್ಟು ವನವಾಸ ಹತ್ತುತ್ತೇವೆ ಅಂದ್ಬಿಟ್ಟು. ಎಲ್ಲಿ ನಮ್ಮ ತವೇಲಿದ್ದ ದುಡ್ಡು? ಯಾವ ದುಡ್ಡು ಇಲ್ಲ, ಏನೂ ಇಲ್ಲ ಕಣಣ್ಣ. ನೀನು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ, ಕರೀದಾರು ಸಿಕ್ಕಿಲ್ಲ. ಮದುವೆಗೆ ನನ್ನ ತಗೊಂಡು 10 ಪೈಸೆ ದುಡ್ಡಿಲ್ಲ ನನಗೆ. ಅಲ್ಲ ಕಲ್ಕಲ, ನೀನು ದುಡ್ಡು ಕೊಡ್ಲಿಲ್ಲ ಅಂದ್ಬಿಟ್ಟು ನೀನು ಮದುವೆ ಕರೆಯಕ್ಕಿಲ್ಲ ಅಂತ ಹೇಳಿದವ ನಾವು. ಏನೋ ನನ್ನ ತಂಗೆ ಅನುಕೂಲವಾಗಿ ಅವಳೆ ಅಂದ್ಬಿಟ್ಟು ಕೇಳಿದೆ. ಕೊಟ್ಟರೆ ಕೊಡು ಕೂಸ್ಕೂಸನೆ ಅಂದರೆ ಇಲ್ಲದ ಬೇಡ ಬಿಡ್ಲ, ಪರವಾಗಿಲ್ಲ. ನೀನು ಅಷ್ಟೊಂದು ಬಲವಂತ ಮಾಡ್ತಿದ್ದಿಲ್ಲ. ಕೊಟ್ಟಿದ್ರೆ ಬಡ್ಡಿ ಸೇರಿಸಿ ಕೊಡವು, ಕೊಡಲಿಲ್ಲ ಅಂದರೆ ಬೇಡ ಬಿಡು, ಇನ್ನೇನು ಮಾಡಂಗಿದ್ದದು. ಇಲ್ಲ ಇಲ್ಲ ಇಲ್ಲ, ನಾನು ಅಂತ ದುಡ್ಡು 10 ಪೈಸೆ ದುಡ್ಡು ಇಲ್ಲ ಕಣಣ್ಣ. ಬೇಜಾರು ತಿಳ್ಕೊಬೇಡ ನೀನು ಆಮೇಲೆ ಹಿಂಗೆ ಅನ್ಲಲ್ಲ ಅಂದ್ಬಿಟ್ಟು. ಸರಿ ಬಿಡು ಆಯಿತು. ಬಿಡು ಮಗ ಆಯಿತು, ಸಿಕ್ಕಿಲ್ಲ. ಬಾವನ್ ಕರ್ಕೊಂಡು ಭಾನುವಾರ ಒತ್ತಲಂತೆ ಬಂದ್ಬಿಡು.
ಗಂಡರು ಬರ್ತಾರೆ ಬಂದ್ಬಿಡವ. ಸರಿ ಆಯ್ತು ಹಂಗೆ ಅಂತೀನಿ. ಈ ಬುಡ್ಡೆ ಮಾಡೋ ಕೆಲಸವೇ ಅಲ್ಲ ಅಷ್ಟೇ ಅಲ್ಲ. ಹೆಂಗೋ ನನ್ನ ತಂಗಿ ತಪ್ಪು ಪೂಸಿ ಮಾಡ್ಕೊಂಡು ದುಡ್ಡು ಇಸ್ಕೊಳ್ಳೋದು ಮದುವೆಗೆ ಒಂದಿಷ್ಟ ಅಂದರೆ ಅಲ್ಲಿರ್ದಾನೆ ಅವ್ರು ಅಕ್ಕನ ಮನೇನು ಒತ್ಕೊಬತ್ತಾಳಲ್ಲ ಅದಕ್ಕೆ ಅಲ್ಲಿ ಹೋಗಿದ್ದಾಳೇನೋ. ಮಗ ಮಗ ಏನಪ್ಪ? ನೋಡು ನಿಮ್ಮ ಅವ್ವ ಬುದ್ಧಿ ಕಲ್ತಿರೋದ. ಹೆಂಗೋ ಕಾಲತ್ತೈತಾವು ಹೊಸಿಯ ಮದುವೆಗೆ ಒಂದಿಷ್ಟು ದುಡ್ಡು ಪತ್ತೆ ಮಾಡಿಸ್ಕೊಳ್ಳೋದು ಒಂದಿಷ್ಟು ದುಡ್ಡು ಇಸ್ಕೊಳ್ಳೋದಂತ ನಾನು ಪಿಡರ್ ಮಾಡ್ಕೊಂಡು ಕೂತೀವಿ. ನಿಮ್ಮ ಅವ್ವ ಇದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಬರ್ಬೇಕು ತಾನೆ. ಹೊಸಾರನೇ ಕಾಪಿ ಕುಡಿದಂಗೆ ಹೋಗಿದ್ದಾಳಂತ ನೋಡು. ಏನು ನಿಮ್ಮ ಅತ್ತೆ ಹೊಸಿ ಬೇಜಾರು ಮಾಡ್ಕೊಂಡಿಲ್ಲ. ಅಪ್ಪ ಸುಮ್ಮನೆ ಕೂತ್ಕೋ. ಹೊಸಿ ಅತ್ತೇನು ಹೊಸಿ ಬಾಣ್ಸಕ್ಕಿಲ್ಲ. ನೀನು ಒಬ್ಬಳೆ ನೆಚ್ಕೋಬೇಕು, ನೀನು ಒಬ್ಬಳೆ ನೆಚ್ಕೋಬೇಕು ನಿನ್ನ ತಂಗಿಯ. ಸುಮ್ಮನೆ ನಿನ್ನ ಮುನ್ನಡೆ ಆಡೋದಕ್ಕೆ ಸುಮ್ಕಿರಪ್ಪ. ಏನಾರೇ ಅಲಿಕನವ ನಾನು ಹೇಳೋದು ಇದ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಅವ ಹಿಂಗೆ ಮದುವೆ ಹೇಳ್ತದೆ ಹೊಸಿ ದುಡ್ಡು ಮಾಡ್ಕೊಡು ಅಂದ್ಬಿಟ್ಟು ಇದ್ಬಿಟ್ಟೆ ಬರೋಳು ಏನಾಗೋದು. ಅವ್ರ ಅಕ್ಕನ ಮನೆಗೆ ಹೋಗಿ ಅಷ್ಟೊಂದು ಹತ್ರ ಆಗಿತ್ತಾ? ಅಪ್ಪ ಕೊಡಕ್ಕೆ ಮನ್ಸಿಲ್ದವಕ್ಕೆ ಏನಾರು ಹೇಳ್ತಾರೆ. ಸುಮ್ಮನಿರು ನೀನು. ಸರಿ ಆಯ್ತು ಹೊಲ್ತಕ್ಕೆ ಹೋಗಿರ್ತೀನಿ ಬಂದಷ್ಟು ನಿಮ್ಮ ಅವ್ನು ಬರೋಕೆ ಕೇಳು. ಸರಿಯಪ್ಪ ಆಯ್ತು ಬರೋಕೆ ಹೇಳ್ತೀನಿ ಹೋಗು. ಮಾವನ ತೋಟದಲ್ಲಿ ಇರ್ತೀನಿ ಬರೋಕೆ ಕೇಳು. ಆಯ್ತು ಅಪ್ಪ. ಗಂಟೆಯಲ್ಲಿ ಹೋಗಿದೆ ಮದುವೆ ಹೋದಳು ಮದುವೆ ಮುಗಿಸ್ಕೊಂಡು ಮನೆಗೆ ಬರ್ಬೇಕು ಊರು ತಿರ್ಬೇಕು ನೀನು. ಅಲ್ಲ ನೋಡಿ ನೀವೇ ಹೆಂಗ್ ಮಾತಾಡ್ತಾ ಇದ್ದೀನಿ ಅಂತ. ಕಾಲೂನ್ ಮನ್ಗೆ ಹೋಗ್ಬಿಟ್ಟು ಭಾನುವಾರ ಗಂಡೋರ್ ಬರ್ತಾರೆ ಕವನನ್ಗೆ ಅಂದ್ಬಿಟ್ಟು ಹೇಳ್ಬಿಟ್ಪ ಅಂತ ಹೇಳ್ದವ್ರು ನೀವು. ಈಗ ನೋಡ್ರಿ ಹಿಂಗಂತ ಇದ್ದೀರಿ ಅಲ್ರಿ. ಇವೇ ತಾನೇ ಹೇಳಿದ್ದು. ನನ್ನ ತಂಗಿ ಮನೇಲೆ ಕುಂತಿದ್ದೆ ನೀನು. ಅಲ್ಲ ಹೆಣ್ಣು ಕಾಪಿ ಮಾಡ್ತೀನಿ ಅಂದ್ರೂ ಒಂದು ಗೊಳಗು ಕೂತ್ಕೊಳ್ದಂಗೆ ಹೊಸಾರ್ನು ಬರ್ಬಿಟ್ಟು ಅಂತಲ್ಲ ನೀನು. ಹಿಂಗೆ ಯಾವ ಬುದ್ಧಿ ಕಲಿಯೋದು ನೀನು. ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ನೀನು. ಓಹೋ ಆಲೆ ಫೋನ್ ಮಾಡಿ ಫಿಟ್ಟಿಂಗ್ ಮಾಡ್ಬಿಟ್ಲ. ಅಲ್ಲ ಕಣ್ಮರೆಯ ಹೇಳ್ತೀಯಲ್ಲ ನಿನ್ ತಂಗೆ ಯಾವ ಥರವ. ಯಪ್ಪ ಭಗವಂತನೇ ಬರ್ತದೆ ದುರಂಕಾರ ಅಂತ ಅಷ್ಟು ಮಟ್ಕೊ ಬರ್ಬೇಡ್ದು. ಕುಣಿಸ್ಕೊಂಡು ಎದ್ದೋಗಿ ಒಂದು ಲೋಟ ಕಾಪಿ ಕಾಯಿಸ್ಕೊಡ್ನಿಲ್ಲ, ಒಂದು ಏನು ಒಂದು ಮಜ್ಜಿಗೆ ಮಾಡ್ಕೊಡ್ನಿಲ್ಲ. ಯಾವುದು ಇಲ್ದಾನೆ ಕುಣಿಸ್ಬಿಟ್ಟು ಹಂಗೆ ಕಳ್ಸೋಳೆ. ಈಗ ಕಾಪಿ ನಾನೇ ಮುಡ್ಗವ ಬರ್ಬಂದದ ನನಗೆ. ನಾನು ಕಾಪಿನೇ ಕುಡ್ದಿಲ್ಲ ಯಾವಾಗಲೂ ಅಂದ್ಬಿಟ್ಟು ಗ್ವಾಗೆರಿಬೇಕಾಗಿತ್ತ. ಗ್ವಾಗೆರ್ಸ್ ಕುಡಿಬೇಕಾಗಿತ್ತ ಮರೆಯ. ನೀನು ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನು. ನಾನೇ ಗೊಗೆರೆಕ್ ಹೋಗನೆ ಅವು ಕೊಡ್ದವದಳ್ನ ಕುತ್ಕೊಳ್ಳೆ ಇಲ್ವಂತೆ. ಫೋನ್ ಮಾಡಿತಿಲ್ಲ ನಾನು ಒಂದು ಗಳಿಗೂ ಕುತ್ಕೊಂಡು ಇಲ್ಲ ಕಣ ಅಂತ ಅನ್ನಿಲ್ವ ಹೆಣ್ಣು. ಅವಳು ಇನ್ನೊಂದು ಹೇಳ್ಬಿಡ್ತಾಳೆ. ಕೇಳ್ಬಿಡು ನೀನು ಎಲ್ಲನೂ. ಅಲ್ಲ ಏನು ಕಾಸು ಕೇಳ್ಬಿಟ್ಟಾರೇನೋ ಅಂದ್ಬಿಟ್ಟು ನಿನ್ನ ಗಂಡ ಎಲ್ಲೈತವ ಅಂದರೆ ಹೊಲ್ತಕ್ಕೆ ಹೋಗೋದೆ ಅಂತ ಅಂದ್ಬಿಟ್ಟು ಹೇಳಿದ್ಲು. ಅಲ್ಲಿ ನೋಡಿದಾಗ ಅವಳು ಗಂಡ ನೀರು ಇಕ್ಕೊಂಡು ಸ್ನಾನ ಮನೇಲಿ ಇದ್ದೆ ಅನ್ಕೊಂಡು ಈಚೆಗೆ ಬರ್ತಾನೆ. ಅಲ್ಲ ದುಡ್ಡು ಕಾಸು ಕೇಳೋರು ಅಂದ್ಬಿಟ್ಟು ಆಲೇ ಇವಳು ಹಿಂಗೆ ಆಡ್ತಾವಳಲ್ಲ ನಿನ್ನ ತಂಗಿ. ಕೊಟ್ಟರೆ ಕೊಡ್ತಾಳೆ, ಕೊಡ್ದಾರಿರ್ತಾಳೆ. ಅಣ್ಣನ ಒಂದು ಗೌರವ ಇಲ್ಲ, ಅದಕ್ಕೇನೋ ಒಂದು ಗೌರವ ಇಲ್ಲ. ಇನ್ನೊಂದು ದಿವಸ ಅವಳು ತಕ್ಕ ಹೋಗು ಅಂತ ಮಾತ್ರ ಹೇಳ್ಬೇಡ ನೀನು. ಅವೇನು ಅವ್ಳನ್ನ ಪುಕ್ಸಟೆ ಕೇಳ್ತಿದ್ವಾ? ಕೊಟ್ರೆ ಸಾಲ ಇಲ್ದದ ಇಲ್ಲ. ಅದರಲ್ಲೇನು ಇಂಥ ಸಮಯಕ್ಕೆ ಇಲ್ದವ್ದು ಇನ್ನೇದಕ್ಕೆ. ಅಲ್ಲ ಅವಳು ದುಡ್ಡು ಮಡಗಿರ್ಬೋದು, ದುರಂಕಾರನ ಅಷ್ಟೇ ಮಡಿಕೊಂಡೊಳಕಂತ ಹಾಕಿ. ಏನಾರೇ ಅಲ್ಲಿ ಈಗ ಸದ್ಯಕ್ಕೆ ದುಡ್ಡು ಕಾಸು ಇಸ್ಕೋಬೋದಾಗಿತ್ತು ನೀನು ಅಂತ ಹೇಳಕನ ಹಾಕು ನೀನು. ನೋಡ್ರಿ ನಿಮ್ಮ ತಂಗಿ ಮನೆಗೆ ಹೋಗಿ ಯಾವ ಥರ ಮನೆಗಳು ಅನ್ಬೋಸ್ಕೊ ಬಂದೀನಿ ಅಂತ ನನಗೆ ಗೊತ್ತು ಆಯಿತಾ. ನನ್ನ ಮಾತ್ರ ಇನ್ನೊಂದು ಸತಿ ನೀವು ಹೋಗಿ ಅಂತ ಮಾತ್ರ ಹೇಳ್ಬೇಡಿ ನೀವು. ನಿಮ್ದು ಅಮ್ಮಯ್ಯ ಅಂತೀನಿ. ಬೇಕಾರೆ ಬೇರೆಯವ್ರನ್ನ ಯಾರನ್ನಾರು ಕಾಲು ಕಟ್ಟುಬಿಡದ. ನಮ್ಮರ್ತಾವು ಸಮ್ಮರ್ತಾವು ಕೇಳಕ್ಕೆ ಹೋಗ್ಬಿಡ್ದು. ಬೇರೆ ಇರಕ್ಕಿನ ಗಂಡ ಸ್ನಾನ ಮಾಡ್ತಾಯಿದ್ರು ಒಳಗೆ ಔಸ್ ಮಾಡಿದ್ಬಿಟ್ಟು ಬಂದು ಪಾಪ ಅವನು ಬಂದ್ಬಿಟ್ಟು ಮಾತಾಡ್ಸಕ್ಕೆ ಬಂದದೆ. ಯಾವಾಗ ಬಂದಕ್ಕ ಏನಕ್ಕ ಅಂತವ. ಇವಳು ಗೊತ್ತಿಲ್ಲದವಳಂಗೆ ಹೊಲ್ತಕ್ಕೆ ಹೋಗೋರೆ ಅಂತ ಹೇಳಿದ್ಲು. ಅವಳು ಗೊತ್ತಿಲ್ದಂಗೆ ಮನೆಗೂ ಸ್ನಾನ ಮಾಡಕ್ಕೆ ಹೋಗಿದ್ನ ಇವನು. ಈ ಬುದ್ಧಿ ಕಲ್ತವಳಲ್ಲಿ ನಿಮ್ಮ ತಂಗಿ ಸರಿಯಾಗಿ ಹೇಳಿ ನೀವೇ. ನಿಜವಾಗ್ಲೂ ಭಾಳ ಬೇಜಾರಾಗೋಯ್ತು ನನಗಂತೂ ಕಣ್ರಿ. ಅಯ್ಯೋ ಬಿಡಿ, ಯಾವ್ದಾರು ದೇವರು ಭಗವಂತ ನಾವು ಯಾರಿಗೂ ನೇ ಮೋಸ ಮಾಡಿಲ್ಲ, ತೋರ್ತಾನಂತೆ ಒಂದು ದಾರಿಗೆ. ಗೊತ್ತಿತ್ತ ಇಲ್ವ ಸುಮ್ಕಿರೋಳು ಸ್ನಾನ ಮಾಡ್ತಿದ್ದು. ಓಹೋ ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಿ ಬಿಡಿ. ನೀವೇ ಭಾಳ ಚೆನ್ನಾಗಿ ಹೇಳ್ತಾ ಇದ್ದೀರಿ ಕಂತೆ. ಎಷ್ಟು ಯಾರು ನಿಮ್ದಲ್ವಾ, ನೀವು ಬಿಟ್ಕೊಡಕ್ಕಿಲ್ಲ ಬಿಡಿ. ಹೇಳ್ಬೇಡಿ ಕಣ್ರಿ. ನೀವು ಬೇಕಾ ನೀವು ಹೋಗಿ ನಿಮ್ಮ ತಂಗಿ ತಾವು ಕೈ ಕಟ್ಟಿರೋ ಕಾಲು ಕಟ್ಟಿರೋ ನೀವು ಬೇಕಾದ್ರೆ ಹೋಗಿ ಇಸ್ಕೊ ಬನ್ನಿ. ನನ್ನ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಹೋಗು ಬಿಡು ಅಂತ ಮಾತ್ರ ಹೇಳ್ಬೇಡಿ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ. ಅಲ್ಲ ಇವರು ಅವಳು ದುಡ್ಡು ಮದುವೆಗೆ ದುಡ್ಡು ಕೊಡ್ತಾಳೆ ಅಂದ್ಬಿಟ್ಟು ಹೋಗಿ ಅಲ್ಲೇ ಇರಬೇಕಾಗಿತ್ತ ನಾನು. ಇವ್ರು ಹೇಳ್ತಾರಲ್ಲ ಎಷ್ಟು ಬೇಜಾರಾಯ್ಕಿಲ್ಲ ನನಗೆ. ಹೋದವಾಗ ನಮ್ಮ ಅತ್ತಿಗೆ ಬತ್ತು ಅಂತ ಆಸೆ ಮಾಡಿದರೆ ಹೆಂಗಾರೆ ಇದ್ಕೊಂಬರ್ಬೋದಾಯಿತು. ಹೋದಷ್ಟವ ಒಂಥರ ಮನ್ಸು ನೋವು ಮಾಡಿ ಕಳ್ಸೋಳನ್ನ. ಅಲ್ಲೋಗಿ ನಾವು ಹೆಂಗೆ ಉಳ್ಕೊಳಕ್ಕದದು ಹೇಳಿ ನೀವೇ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಇವರೇನೋ ಹೇಳ್ತಾರೆ ಅದು ನಮಗೆ ಎಷ್ಟು ಮನ್ಸು ನೋವು ಅದದು ಹೇಳಿ. ದುಡ್ಡಿದ್ರೆ ಅವಳ ಹತ್ರ ಇರ್ತದೆ, ಅದಕ್ಕೆ ನಾವೇನು ಮಾಡೋಕ್ಕದದು. ಸರಿ ಕಣ್ರಪ್ಪ. ಈಗ ನಿಮ್ಗೆ ಈಗಾಗಲೇ ಆಲೆ ಗೊತ್ತಾಗೋದಲ್ಲ ನಿಂಗಮ್ಮ ಸಂಸಾರದ ಕಥೆಗಳು ಇದರೊಳಗೆ ಪ್ರಸಾರ ಆಯ್ತದೆ. ಆಮೇಲೆ ಅನುಬಂಧದ ಅಲೆಗಳು 9 ಗಂಟೆಗೆ ಒಂದು ಸ್ಟೋರಿ ಬರ್ತದೆ. ದಯವಿಟ್ಟು ಯಾರು ಮಿಸ್ ಮಾಡ್ದಂಗೆ ನೋಡಿ ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಬರಲ ಮತ್ತೆ. ನಮಸ್ಕಾರ.